ಹಾಯ್ ಮಾಸ್ಟರ್, ಎಲ್ಲರಿಗೂ ನವರಾತ್ರಿಯ ಮೊದಲನೆಯ ದಿನದ ಶುಭಾಶಯಗಳು. ಇಂದು ನಾವು ಶಕ್ತಿಯುಳ್ಳ ಶೈಲಪುತ್ರಿಯ ಬಗ್ಗೆ, ಮಹತ್ವದ ಬಗ್ಗೆ, ಆ ಶೈಲಪುತ್ರಿಯನ್ನು ನಾವು ಧ್ಯಾನಿಸುವುದರಿಂದ ಸಿಗುವ ಲಾಭಗಳು ಅಂದರೆ ಶಕ್ತಿಗಳು ಯಾವುವು ಎನ್ನುವುದರ ಬಗ್ಗೆ ಕುಲಂಕುಷವಾಗಿ ತಿಳಿದುಕೊಳ್ಳೋಣ ಮಾಸ್ಟರ್ಸ್. ಇದುವರೆಗೂ ನಾವು ನವರಾತ್ರಿ ಎಂದರೆ ಸಾಮಾನ್ಯವಾಗಿ ಸಂಜೆಯ ಹೊತ್ತಿನಲ್ಲಿ ಪ್ರತಿಯೊಂದು ದೇವಾಲಯಕ್ಕೆ ಹೋಗಿ ಆ ಒಂದು ಶೈಲಪುತ್ರಿಯನ್ನು ಅಂದರೆ ನವದುರ್ಗೆಯರ ಅವತಾರವನ್ನು ನೋಡಿ ಸಂತೋಷ ಪಡುತ್ತಿದ್ದೆವು ಅಲ್ಲವೇ? ಆದರೆ ಈಗ ನಾವು ಧ್ಯಾನದಿಂದ ಆ ಮಹಾತಾಯಿಯನ್ನು ಸಂಕಲ್ಪಿಸಿಕೊಂಡು ಧ್ಯಾನ ಮಾಡಿದಾಗ ಆ ತಾಯಿಯ ಶಕ್ತಿಗೆ ನಾವು ಹತ್ತಿರವಾಗುತ್ತೇವೆ. ಹಾಗಾಗಿ ಶೈಲಪುತ್ರಿಯ ಆಯುಧಗಳು ಯಾವುದಕ್ಕೆ ಸೂಚಕವಾಗಿದ್ದಾವೆ ಎಂದು ನಾವು ಇಂದು ಕುಲಂಕುಷವಾಗಿ ತಿಳಿದುಕೊಳ್ಳೋಣ. ಹಾಗೆ ಶೈಲಪುತ್ರಿ ಎಂದರೆ ಯಾರು ಎನ್ನುವುದರ ಬಗ್ಗೆಯೂ ನಾವು ತಿಳಿದುಕೊಳ್ಳೋಣ ಮಾಸ್ಟರ್ಸ್. ಇದಕ್ಕೂ ಮುಂಚಿತವಾಗಿ ನಾವು ಈ ನವರಾತ್ರಿಯನ್ನು ಯಾಕೆ ಆಚರಿಸಬೇಕು? ನವರಾತ್ರಿ ಅಂದರೆ 9 ದಿನಗಳು. ಆ 9 ದಿನಗಳವರೆಗೆ ನಾವು ಹೇಗೆ ಶಿವರಾತ್ರಿ ನಾವು ಇಡೀ ರಾತ್ರಿಯೆಲ್ಲ ಜಾಗರಣೆಯಿಂದ ಆಚರಣೆ ಮಾಡುತ್ತೇವೆಯೋ, ಅಂದರೆ ಶಿವನನ್ನು ಸ್ತುತಿಸುತ್ತಾ ಧ್ಯಾನಿಸುತ್ತೇವೆಯೋ, ಹಾಗೆ ಈ ನವರಾತ್ರಿಗಳು ಕೂಡ. ಈ ನವರಾತ್ರಿಯಲ್ಲಿ ನಾವು 9 ರಾತ್ರಿಗಳು, ಪತ್ರಿಜಿಯವರು ಹೇಳಿದಂತೆ 9 ರಾತ್ರಿಗಳು ನಾವು ಸಂಪೂರ್ಣವಾಗಿ ಧ್ಯಾನಾಸಕ್ತರಾದಾಗ ಆಯಾ ರಾತ್ರಿಯಂದು ಮಾಡಿದ ಧ್ಯಾನದ ಪ್ರತಿಫಲ ಆಯಾ ದೇವಿ ಶಕ್ತಿಯ, ದೈವ ಶಕ್ತಿಯ ಎನರ್ಜಿಗೆ ನಾವು ಕನೆಕ್ಟ್ ಆಗ್ತಾ ಹೋಗ್ತೇವೆ. ಹಾಗಾಗಿ ಈಗ ನಾವು 9 ದಿನಗಳು ಪ್ರತಿ ರಾತ್ರಿ ಎಲ್ಲ ಜಾಗರಣೆಯಿಂದ ಧ್ಯಾನಿಸುವುದರಿಂದ, ಜಾಗರಣೆಯನ್ನು ನಾವು ಆಚರಿಸುವುದರಿಂದ ಆಯಾ ದೇವಿಯ ಎನರ್ಜಿಗೆ ನಾವು, ಅಂದರೆ ಆಯಾ ದೇವಿಯ ಶಕ್ತಿಯನ್ನು ನಾವು ತೆಗೆದುಕೊಳ್ಳಲು ಸಾಧ್ಯವಾಗುತ್ತದೆ ಮಾಸ್ಟರ್ಸ್. ಹಾಗಾಗಿ ಈ 9 ದಿನಗಳು ಪ್ರತಿ ರಾತ್ರಿ ನಾವು ಆಯಾ ದಿನದ ದೇವಿಯನ್ನು ನಾವು ಸ್ಮರಿಸಿ ಸಂಕಲ್ಪಿಸಿಕೊಂಡು ಧ್ಯಾನಾಸಕ್ತರಾಗೋಣ. ಮುಂದೆ ಆಯಾ ದಿನದಂದು ಆಯಾ ದೇವಿಯ ಬಗ್ಗೆ, ಮಹತ್ವದ ಬಗ್ಗೆ, ಶಕ್ತಿಯ ಬಗ್ಗೆ ಪ್ರತಿದಿನಲೂ ಒಬ್ಬೊಬ್ಬ ಶಕ್ತಿಯ ಅವತಾರಗಳ ಬಗ್ಗೆ ತಿಳಿದುಕೊಳ್ಳುತ್ತಾ ಹೋಗೋಣ ಮಾಸ್ಟರ್ಸ್. ಶೈಲಪುತ್ರಿ ದೇವಿಯು ನವರಾತ್ರಿಯ ಮೊದಲ ದಿನ ಧ್ಯಾನಿಸಲ್ಪಡುವ ದುರ್ಗೆಯ 9 ರೂಪಗಳಲ್ಲಿ ಮೊದಲನೆಯದು. ಈ ದೇವಿಯ ಆರಾಧನೆಯಿಂದ, ಅಂದರೆ ಈ ದೇವಿಯನ್ನು ಸ್ಮರಿಸಿಕೊಂಡು ನಾವು ಧ್ಯಾನಿಸುವುದರಿಂದ ಮನಸ್ಸಿನಲ್ಲಿ ಆಧ್ಯಾತ್ಮಿಕತೆ ಮತ್ತು ಸಕಾರಾತ್ಮಕವಾದ ಶಕ್ತಿಯು ತುಂಬುತ್ತಾ ಹೋಗುತ್ತದೆ. ಹಾಗೆ ಜೀವನದ ಕಷ್ಟಗಳನ್ನೂ ಎದುರಿಸುವ ಶಕ್ತಿ ಮತ್ತು ತಾಳ್ಮೆ ನಮಗೆ ದೊರೆಯುತ್ತದೆ. ಇನ್ನು ನಾವು ಶೈಲಪುತ್ರಿಯ ಮಹತ್ವದ ಬಗ್ಗೆ ತಿಳಿದುಕೊಳ್ಳಬೇಕಾದರೆ, ಆಧ್ಯಾತ್ಮಿಕ ಜಾಗೃತಿಯ ಬಗ್ಗೆ ಅವಲೋಕಿಸಿದಾಗ ಶೈಲಪುತ್ರಿಯನ್ನು ನಾವು ಧ್ಯಾನಿಸುವುದರಿಂದ ನಮ್ಮಲ್ಲಿ ಆಧ್ಯಾತ್ಮಿಕ ಜಾಗೃತಿ ಉಂಟಾಗುತ್ತದೆ. ಹಾಗೆ ಮೋಕ್ಷದ ಕಡೆಗೆ ಸಾಗಲು ಪ್ರೇರಣೆ ದೊರೆಯುತ್ತದೆ. ಶೈಲಪುತ್ರಿಯು ಶಿವನನ್ನು ಪತಿಯನ್ನಾಗಿ ಮಾಡುವ ಕನಸನ್ನು ಹೊತ್ತು ಅವಳು ತೀವ್ರವಾಗಿ ತಪಸ್ಸನ್ನು ಮಾಡುತ್ತಾ ಹೋದಳು. ಅವಳ ತಪಸ್ಸಿಗೆ ಶಿವನು ಮೆಚ್ಚಿ, ಅಂದರೆ ಪಾರ್ವತೀ ದೇವಿಯು ಆಗ ಶೈಲಪುತ್ರಿಯಾದಳು. ಹಾಗೆ ಈ ಶೈಲಪುತ್ರಿಯನ್ನು ನಾವು ಧ್ಯಾನ ಸಾಧನೆ ಮಾಡುತ್ತಾ ಅಂತರ್ನೇತ್ರವಾಗಿ ನೋಡಿದಾಗ ಅವಳು ಬಲಗೈಯಲ್ಲಿರುವ ತ್ರಿಶೂಲ ಮತ್ತು ಎಡಗೈಯಲ್ಲಿರುವ ಕಮಲವು ನಮ್ಮ ಭೌತಿಕ ಜೀವನದ ಮೇಲೆ ಅದ್ಭುತವಾದ ಪರಿಣಾಮ ಬೀರುವ ಸಂದೇಶವಾಗಿದೆ. ಆ ಸಂದೇಶವನ್ನು ನಮಗೆ ಕೊಡುತ್ತಾಳೆ ಯಾವಾಗ? ನಾವು ಧ್ಯಾನ ಸ್ಥಿತಿಯಲ್ಲಿರುವಾಗ. ಅಂದರೆ ಬಲಗೈಯಲ್ಲಿರುವ ತ್ರಿಶೂಲವು ಅಂದರೆ ನಮ್ಮ ಜೀವನದಲ್ಲಿ ಆ ಕ್ಷಣಕ್ಕೆ, ಆ ಪರಿಸ್ಥಿತಿಗೆ ಅನುಗುಣವಾಗಿ ಒದಗುವ ಸಮಸ್ಯೆಗಳನ್ನು ತ್ರಿಶೂಲದಿಂದ, ಅಂದರೆ ನಮ್ಮ ಆತ್ಮಸ್ಥೈರ್ಯದಿಂದ ಪರಿಹಾರ ತೆಗೆದುಕೊಂಡು ಆಗ ನಮ್ಮ ಜೀವನವು ಎಡಗೈಯಲ್ಲಿರುವ ಕಮಲದ ಹಾಗೆ ಇರುತ್ತದೆ. ಕಮಲ ಎಂದರೆ ನಾವು ಜೀವನದಲ್ಲಿ ಇದ್ದು ಇಲ್ಲದ ಹಾಗೆ. ಅದನ್ನೇ ಪತ್ರಿಜಿಯವರು ಅಟ್ಯಾಚ್ಮೆಂಟ್ ಟು ಡಿಟ್ಯಾಚ್ಮೆಂಟ್ ಎಂದು ಹೇಳುವರು. ಅಂದರೆ ನಾವು ಯಾವಾಗಲೂ ಕಮಲದ ಹೂವಿನ ಹಾಗೆ ಜೀವಿಸಬೇಕು ಎಂದು. ಹಾಗೆ ಈ ಶೈಲಪುತ್ರಿಯನ್ನು ರಾತ್ರಿ ಇಡೀ ನಾವು ಧ್ಯಾನಾಸಕ್ತರಾಗಿ ಜಾಗರಣೆಯನ್ನು ಮಾಡಿದಾಗ ನಮ್ಮ ಈ ಭೌತಿಕ ಜೀವನದಲ್ಲಿ ಬೇಕಾಗುವ ಎಲ್ಲ ಸಮಸ್ಯೆಗಳನ್ನು ಆ ತ್ರಿಶೂಲ ಸ್ಥಿತಿಯಿಂದ, ಅಂದರೆ ಧ್ಯಾನ ಸ್ಥಿತಿಯಿಂದ
ನಾವು ಸಂಹರಿಸಿಕೊಂಡು ಕಮಲದ ಸ್ಥಿತಿಗೆ, ಅಂದರೆ ನಾವು ಆ ಒಂದು ಕಮಲದ ಹೂವು ನೀರಿನ ಮೇಲೆ ಹೇಗಿರುತ್ತದೋ ಆ ಸ್ಥಿತಿಗೆ ನಾವು ತಲುಪುತ್ತೇವೆ ಮಾಸ್ಟರ್ಸ್. ಹಾಗಾಗಿ ಈ ಶೈಲಪುತ್ರಿಯ ಮಹತ್ವ ಅದ್ಭುತವಾದುದು. ಹಾಗೆ ನಾವು ಈ ರಾತ್ರಿ ಇಡೀ ಧ್ಯಾನಿಸಿದಾಗ ನಮ್ಮಲ್ಲಿ ಏಕಾಗ್ರತೆ ಉಂಟಾಗುತ್ತದೆ, ಶುದ್ಧತೆ ಬರುತ್ತದೆ, ಹಾಗೂ ಶಕ್ತಿಯ ಪರಮ ಸಂಕೇತವಾಗಿರುವಳು ಈ ಮಹಾತಾಯಿ. ಹಾಗಾಗಿ ಇವಳನ್ನು ದೇವತೆಗಳ ಶಕ್ತಿಯ ಉತ್ಪತ್ತಿ ಮತ್ತು ಪವಿತ್ರತೆ ಹಾಗೂ ಸಮತೋಲನದ ಪ್ರತಿರೂಪ ಎಂದು ಸಹಿತ ಪರಿಗಣಿಸಲಾಗಿದೆ. ಇಂತಹ ಮಹಾತಾಯಿಯನ್ನು ನಾವು ಮನಸ್ಸಿನಲ್ಲಿ ಸ್ಮರಿಸಿಕೊಂಡು ಸಂಕಲ್ಪಿಸಿಕೊಂಡು, ಅಂದರೆ ನನ್ನ ಭೌತಿಕ ಜೀವನದಲ್ಲಿ ಬರುವ ಎಲ್ಲ ಕಷ್ಟ ಕಾರ್ಪಣ್ಯಗಳ ಅನುಭವಗಳನ್ನು ಆದಷ್ಟು ಬೇಗನೆ ನಾನು ನಿವಾರಿಸಿಕೊಂಡು ನನ್ನ ಭೌತಿಕ ಜೀವನದಲ್ಲಿ ಜೀವಿಸುವ ಪ್ರತಿಯೊಂದು ಕ್ಷಣದಲ್ಲಿ ನಾನು ಕಮಲದ ಹೂವಿನ ಹಾಗೆ ಜೀವಿಸಬೇಕು ಎಂದು ಸ್ಮರಿಸಿಕೊಂಡು ನಾವು ರಾತ್ರಿ ಇಡೀ ಧ್ಯಾನದ ಮುಖಾಂತರ ಜಾಗರಣೆಯನ್ನು ಆಚರಿಸಿದಾಗ ಆ ಶೈಲಪುತ್ರಿಯ ಅದ್ಭುತವಾದ ಆ ಶಕ್ತಿ ನಮ್ಮದಾಗಿಸಿಕೊಳ್ಳಬಹುದು ಮಾಸ್ಟರ್ಸ್. ಹಾಗಾಗಿಯೇ ನಾವು ಇದೇ ದಿನ ರಾತ್ರಿ ಇಡೀ ಆ ಶೈಲಪುತ್ರಿಯನ್ನು ಸ್ಮರಿಸಿಕೊಂಡು ಸಂಕಲ್ಪಿಸಿಕೊಂಡು ಧ್ಯಾನಾಸಕ್ತರಾಗೋಣ. ಶುಭ ವಂದನೆಗಳು ಮಾಸ್ಟರ್ಸ್. ಎಲ್ಲರಿಗೂ ಶುಭವಾಗಲಿ. ಮಿತ್ರರೇ, ಈ ನವರಾತ್ರಿಯ ನವಶಕ್ತಿಯರ ನವದುರ್ಗೆಯರ ಬಗ್ಗೆ ಪ್ರತಿದಿನಾಲೂ ನಾವು ಆಯಾ ಶಕ್ತಿಯ ಬಗ್ಗೆ ತಿಳಿದುಕೊಳ್ಳುತ್ತಾ ಹೋಗೋಣ. ಹಾಗೆ ಆಯಾ ಶಕ್ತಿಯ ಮಹತ್ವದ ಬಗ್ಗೆ ತಿಳಿದುಕೊಳ್ಳುತ್ತಾ ಹೋಗೋಣ. ಹಾಗಾದರೆ ಈಗಲೇ ನೀವು ಪತ್ರಿಜಿ ವೆಜಿಟೇರಿಯನ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಅಂದರೆ ಪತ್ರಿಜಿ ವೆಜಿಟೇರಿಯನ್ ಚಾನಲ್ಗೆ ಚಂದಾದಾರರಾಗಿ ನೋಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಮಿತ್ರರೇ. ಧನ್ಯವಾದಗಳು.